ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು, ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ನಾವಿದ್ದೀವಿ ವೈಜಾಗ್ ಅನ್ನೋದು ಆಂಧ್ರ ಪ್ರದೇಶದ ಒಂದು ಪ್ರಮುಖವಾದಂಥ ಸಿಟಿ, ಅಂದರೆ ವಿಶಾಖಪಟ್ಟಣಂ ಅಂತ ಕರೀತಾರೆ. ಇವತ್ತು ಇಲ್ಲೆಂದಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ನೋಡ್ರಿ, ಸಬ್ಮೇರೈನ್ ಐತಿ ಇಲ್ಲಿ. ಈ ಸಬ್ಮೇರೈನರ್ ಹೆಸರು ಬಂದ್ಬಿಟ್ಟು ಕುಶಾರ ಅಂತ. ಈ ಸಬ್ಮೇರನ್ನ ನೋಡೋಣ. ಅದು ಬಿಟ್ಟು ಅದ್ರ ಮುಂದೆ ಇರೋದು ಇಲ್ಲಿ ನೋಡ್ಬೋದು Tu-142 ಏರ್ಕ್ರಾಫ್ಟ್ ಮ್ಯೂಸಿಯಂ ಅಂತ. ಎರಡನ್ನೂ ನೋಡೋಣ ಗೈಸ್. ಅದನ್ನ ನೋಡೋಣ ಅಂತಾನೆ ಇವತ್ತು ನಾನು ನಿಮ್ಗೆ ಕರ್ಕೊಂಬಂದಿದ್ದೀನಿ. ಬನ್ನಿ, ಫಸ್ಟ್ ನಾನಂತೂ ಸಬ್ಮೇರಿನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಬಂದು ಫೈನಲ್ ಆಗಿ ನೀವು ನನ್ನಿಂದೆ ನೋಡ್ತಾ ಇದ್ದೀರಾ. ಇಂಡಿಯನ್ ನೇವಿನಲ್ಲಿ 31 ವರ್ಷಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿದಂತಹ ಸಬ್ಮೇರೈನ್ನ ಕುಶಾರ ಸಬ್ಮೇರೈನ್ಗೆ ಸ್ವಾಗತ ಗುರು. ಇಷ್ಟು ದೊಡ್ಡ ಸಬ್ಮೇರೈನ್ನ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ನಾನು ಇದೇ ಫಸ್ಟ್ ಟೈಮು ಈ ಥರ ಸಬ್ಮೇರೈನ್ನ ನೋಡ್ತಾ ಇರೋದು. ಇದನ್ನ ನೋಡಬೇಕು ಅಂತಾನೆ ಇಲ್ಲಿ ಗಂಟ ಬಂದಿದ್ದೀನಿ. ಇವಾಗ ನನ್ನಿಂದ ಏನ್ ನೋಡ್ತಿದ್ರಲ್ಲ, ಈ ಸಬ್ಮೇರೈನ್ನ ಡಿಸೆಂಬರ್ 18, 1969ರಲ್ಲಿ ರಷ್ಯಾದಿಂದ ತರಿಸಿರುವಂತ ಸಬ್ಮೇರೈನು. ಅಷ್ಟು ಈಸಿಯಾಗಿ ಈ ತರ ದೊಡ್ಡ ಸಬ್ಮೇರೈನ್ ತರಕ್ಕಾಗಲ್ಲ. ಅದಕ್ಕೆ ಅಂತಾನೆ ಒಂದು ಕಮಿಷನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಸೇಫ್ ಆಗಿ ತಗೊಂಡ್ಬರ್ತಾರೆ. ಇದ್ರ ಫಸ್ಟ್ ನಿಮ್ಗೆ ಕಮಾಂಡರ್ ಅಂತ ಆಗಿದ್ದು ಅಡೇಟೋ ಅಂದ್ಬಿಟ್ಟು, ಅಡೇಟೋ ಅನ್ನೋರು ಇದಕ್ಕೆ ಫಸ್ಟ್ ಕಮಾಂಡರ್ ಆಗಿರ್ತಾರೆ. ತದನಂತರ ಇದು 31 ವರ್ಷಗಳ ಕಾಲ ಸತತವಾಗಿ ಕಾರ್ಯನ ನಿರ್ವಹಿಸುತ್ತೆ. ಇಂಡಿಯಾ ಪಾಕಿಸ್ತಾನ 1971ರಲ್ಲಿ ಐತಲ್ವಾ, ಅದರಲ್ಲಿ ಪ್ರಮುಖ ಕಾರ್ಯನಿರ್ವಹಿಸಿದಂಥ ಐಆರ್ಎನ್ಎಸ್ ಸಬ್ಮೇರೈನು ಕುಶಾರ ಸಬ್ಮೇರೈನ್ನ ನೀವು ನೋಡ್ತಾ ಇದ್ದೀರಾ. ಇವಾಗ ಬರ್ರಿ, ಇದ್ರೊಳಗಡೆ ಹೋಗಿ ಸಬ್ಮೇರೈನು ಯಾವ ಥರ ಇರುತ್ತೆ, ಒಳಗಡೆ ಏನೇನು ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ ಥರ ಇರುತ್ತೆ ಅನ್ನೋದೆಲ್ಲ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಎಸ್ಪೆಷಲಿ ನನಗೂ ಇದೆ. ಇವಾಗ ಇದ್ರೊಳಗಡೆ ಹೋಗ್ಬಿಟ್ಟು ಏನೇನಿದೆ ಇದ್ರೊಳಗಡೆ ಸಬ್ಮೇರೈನ್ ಒಳಗಡೆ ಅಂತ ಹೋಗಿ ನೋಡೋಣ. ಆಹಾ ಗುರು, ಕುಶಾರ ಸಬ್ಮೇರೈನ್ ಒಳಗೆ ಸ್ವಾಗತ. ಓಹೋ ಏನ್ ಗುರು, ಹಿಂಗಿರುತ್ತ ಸಬ್ಮೇರೈನ್ ಒಳಗಡೆ? ಅಯ್ಯಯ್ಯಪ್ಪ, ಏನ್ರಿ ಇದು? ಹುಡುಗ ದಂಗ ಆಗ್ಬಿಟ್ಟ ನೋಡ್ತಾ. ವಾವ್ ಗೈಸ್, ಇಲ್ಲಿ ನೋಡ್ರಿ ಯಾವ ತರ ಕಾಣಿಸ್ತೈತಿ. ಈ ಕಡೆ ಸಕ್ಕತ್ತಾಗೈತೆ. ಇವೆಲ್ಲ ಲಾಂಚರ್ಗಳು, ನೀರೊಳಗಡೆನೆ ಹೊಡೆದಾಕುವಂಥದ್ದು, ಕೆಪಾಸಿಟಿ ಇರೋವು. ಯಾವ ತರ ಐತೆ ನೋಡ್ರಿ ಗೈಸ್. ಒಂದು ಎಲ್ಲ ತಾವು AC ಹಾಕ್ಬಿಟ್ಟವ್ರು, ತಣ್ಣಗೈತೆ. ಇದ್ರ ಸಮುದ್ರ ಈಟ್ಕಿನ್ನ ಇದು ಸ್ವಲ್ಪ ಕೋಲ್ಡ್ ಮಾಡ್ತೈತೆ ನಮ್ಮನ್ನ. ನೋಡ್ರಿ, ಸಬ್ಮೈರೈನ್ ಅಂದ್ರೆ ನಾವು ಈ ವಿಡಿಯೋದೆಲ್ಲ ನಾವು ನೋಡಿರ್ತೀವಲ್ಲ, ಕಾಮಿಡಿ ವಿಡಿಯೋಸಲ್ಲೆಲ್ಲ, ಆ ಥರ ಇರಲ್ಲ. ಇಲ್ಲಿ ಬೇರೆ ಥರನೇ ಇರ್ತವೆ. ಎಷ್ಟೆಷ್ಟು ಟೆಕ್ನಾಲಜಿ. ಅದು ಮೇಡ್ ಇನ್ ರಷ್ಯಾ ಇದು ಕುಶಾರ. ಅಯ್ಯಯ್ಯೋ ಇಲ್ಲಿ ನೋಡ್ರಿ, ಅವಾಗ ಲಾಂಚ್ ಮಾಡಬೇಕಾದ್ರೆ ತೆಗ್ದಿರೋಂಥ ಫೋಟೋಗಳು ಇವು. ಈ ಥರ ಕಾಣಿಸ್ತಾ ಇದೆ ಒಳಗಡೆ ನಿಮಗೆ. ನೋಡ್ರಿ ಎಷ್ಟೊಂದು ಇದಾವೆ ಎಲ್ಲ ತಿರುಗಿಸೋದು. ಅಯ್ಯ, ಒಳಗಡೆ ಹೋಗ್ಬೇಕು ಇವಾಗ. ಬರೀ ನೋಡ್ರಿ ವಾಷಿಂಗ್ ಸ್ಪೇಸ್ ಎಷ್ಟಿತ್ತು ಅಂತ. ಹೋಗಿ ಕೈ ತೊಳ್ಕೊಂಬರೋಕೆ ಸಕ್ಕತ್ತೈತೆ. ಒಂಚೂರು ತಲೆ ಮೇಲ್ಕೆತ್ತರೂ ತಲೆ ಹೊಡ್ಕೊಂಡ್ಬಿಡ್ತೀವಿ, ಅಷ್ಟು ಚಿಕ್ಕ ಜಾಗ ಇರುತ್ತೆ ಈ ಜಾಗ. ಚಿಕ್ಕ ಜಾಗ. ಕ್ಯಾಪ್ಟನ್ ಕುತ್ಕೊಂತಿದ್ದಂಥ ಜಾಗ ಗೈಸ್. ಆಡಿಟ್ ಅವರು ಇಲ್ಲೇ ಕುಂತಿದ್ದಾರೆ ನೋಡಿ ಗೈಸ್. ಇಲ್ಲಿ ವೈಸ್ ಕಮಾಂಡರ್ ಯಾವ ಥರ ಏನೇನು ಪ್ಲಾನ್ ಮಾಡಬೇಕು, ಮತ್ತು ಯಾವ್ದಾದ್ರು ಸಿಗ್ನಲ್ ಬರ್ತಾ ಇದೆಯಾ, ಎಲ್ಲೋ ಯಾವುದಾದ್ರು ಕ್ಷಿಪಣಿಗಳು ಯಾವುದಾದ್ರು ದಾಳಿಗಿಳಿ ಮಾಡ್ತಾ ಇದೆಯಾ, ಇಲ್ಲಿ ಮನಿಕೊಳ್ಳೋ ಸ್ಪೇಸು ಯಾವ ಥರ ಇದೆ ನೋಡಿ. ಚಿಕ್ಕ ಜಾಗ ಗೈಸ್ ಮನಿಕೊಳ್ಳೋಕೆ. ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಸರ್ವೈವಲ್ ಆಗಬೇಕು. ಗೊತ್ತಾಗೋದೆ ನೋಡಿ ನಮ್ಮ ದೇಶ ಕಾಯುವಂಥ ಯೋಧರು ಯಾವ ರೀತಿ ಇದು ಮಾಡ್ತಾರೆ ಅಂತ. INS ಅಪ್ಪ ಫ್ಯಾಮಿಲಿ ಬಂದ್ಬಿಟ್ಟವ್ರು, ಅವ್ರ ಮುಂದೆನೇ ಹೋಯ್ತಿಲ್ಲ ಗೈಸ್, ಇಲ್ಲೇ ಅವ್ರೆ. ಇವೆಲ್ಲ ಚಿಕ್ಕ ರೂಮ್ಗಳು ನೋಡ್ರಿ. ಒಂದು ಸಬ್ಮೇರೈನಲ್ಲಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನೋಡ್ರಿ, ಆಪಲ್ಲು ಇಡ್ಲಿ ತಿಂತಾವ್ರಿ.
ಆಪಲು, ಇಡ್ಲಿ, ಫ್ರೂಟ್ಸು ಸರ್ವೈಲ್ ಆಗಬೇಕಲ್ಲ, ನಿಯಮಿತವಾಗಿ ಬೆಳೆಸ್ತಾರೆ ತಿನ್ನೋದು. ಇದು ಕೆಳಗಡೆ ನೋಡ್ಬೋದು ಸಮುದ್ರದೊಳಗೆ ಏನಾದರೂ ಐತಾ ಇಲ್ವ ಅನ್ನೋದು. ಇಲ್ಲಿಂದ ನೋಡ್ತಾ ಇದ್ರು ಸಮುದ್ರ ಕಾಣೋದು ಒಳಗಡೆಯಿಂದ. ಆಮೇಲೆ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರಬೇಕು, ಎಷ್ಟು ಜನ ವರ್ಕ್ ಮಾಡೋರು ಇದರಲ್ಲಿ ಅಂತ. ಈ ಒಂದು ಸಬ್ಮೈರೈನಲ್ಲಿ 50ರಿಂದ 75 ಜನ ವರ್ಕರ್ಸ್ ವರ್ಕ್ ಮಾಡಿದ್ರೆ 25 ಜನ ಎಕ್ಸ್ಪೀರಿಯನ್ಸ್ ತಗೊಳ್ಳೋಕ್ಕೋಸ್ಕರ ಬರೋರು, ಇದರಲ್ಲಿ ಟ್ರಾವೆಲ್ ಮಾಡೋರು ಅಂದರೆ ಟ್ರೈನಿಂಗ್ ಅಲ್ಲಿರೋರು. ಆ ಥರ ಒಂದು ಸಬ್ಮರೈನ್ ಇದು. ಟೋಟಲು 100 ಜನ ಇದ್ದಂಥ ಸಬ್ಮರೈನ್. ಓಹೋ ಹೋ ಹೋ ನೋಡ್ರಿ, ಇದ್ರ ಮೇಲ್ಗಡೆ ಹತ್ತಿ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಹತ್ತ ನೋಡುವಂತ ಜಾಗ. ಬರ್ತಾ ಬರ್ತಾ ಬಗ್ಗದು ಚಿಕ್ಕದಾಗ್ಬಿಟ್ಟೈತಿ. ಇವಾಗ ಬಗ್ಗಿ ಬಗ್ಗಿ ಹೋಗ್ಬೇಕಾಗೈತೆ ಗೈಸ್. ಇದು ನೋಡ್ರಿ ಕಮಿಟ್ಮೆಂಟ್. ಬೇರೆ ಬೋಟ್ಗಳ ಜೊತೆ ಇವ್ರು ಮಾತಾಡ್ಬೇಕಾಗಿದ್ದು, ಕಮ್ಯುನಿಕೇಶನ್ ಮಾಡ್ತಾ ಇದ್ದಿದ್ದು. ಯಾವ ಥರ ಐತಿ ಕಮ್ಯುನಿಕೇಶನ್ಗೆ ಆಗಿನ ಕಾಲದಲ್ಲೇ ರಡಾರ್ ಫಿಕ್ಸ್ ಮಾಡ್ಬಿಟ್ಟಿದ್ರು 1969ರಲ್ಲೇ. ಹೇಳಿದ್ನಲ್ಲ ನಿಮಗೆ, ಪಾಕಿಸ್ತಾನ್ ಇಂಡೋ ಪಾಕಿಸ್ತಾನ್ ವಾರಲ್ಲಿ ಮೈನ್ ಆಗಿ ಕಾರ್ಯನಿರ್ವಹಿಸಿತ್ತು 1971ರಲ್ಲಿ ಅಂತ. ಯಾವ ಥರ ಇದು ನೋಡ್ರಿ ಒಳಗಡೆ. ಅದು ಅಂಡರ್ ವಾಟರ್ ಒಳಗಡೆ ಹೋಗೋಕ್ಕೆ ಅದ್ರದ್ದು ನೋಡ್ಕೊಳ್ರಿ. ಅಡುಗೆ ಎಲ್ಲ ಮಾಡ್ತಾ ಇದ್ರಲ್ಲ, ಎಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲೇ ಸ್ಪೆಷಲಿ ಈ ಚಿಕ್ಕ ಜಾಗದಲ್ಲೇ ಅಡುಗೆನ ಮಾಡ್ತಾ ಇದ್ರು. ತಣ್ಣ ಗಾಳಿ ಬೀಸೋದು ಗೈಸ್. ಇದೆಲ್ಲ ಸ್ಪೀಡ್ ಲಿಮಿಟ್ ಎಷ್ಟು ಹೋಗುತ್ತೆ ಎಲ್ಲ ಚೆಕ್ ಮಾಡೋದು. ಬರ್ತಾ ಬರ್ತಾ ನಾವಿವಾಗ ಕೆಳಿತಾ ಇದ್ದೀವಿ ನೋಡ್ರಿ. ಕೆಳಿಯೋದು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಅದು ಹಿಂಗಿದ್ರಪ್ಪ ಇವರು ಅನ್ಸುತ್ತೆ ನನಗಂತೂ. ತಮಾಷೆನೆಲ್ಲ ಅದು 1-2 ದಿನ ಅಲ್ಲ ಗೈಸ್, ಸತತವಾಗಿ 2ರಿಂದ 3 ತಿಂಗಳು ಇರಬೇಕಾಗಿತ್ತು. ಒಂದ್ಸಲ ಸಬ್ಮರೈನ್ ಒಳಗಡೆ ಹೋದ್ರೆ ಇನ್ನು ವಾಪಸ್ಸು ಎಲ್ಲೈತೆ ಅಂತಲೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಸೆಕ್ಯೂರಿಟಿ ಇರುತ್ತೆ. ನಾವು ಸುರಕ್ಷಿತವಾಗಿರ್ಬೇಕು ಅಂದರೆ ನಮ್ಮ ನೇವಿಯವರು ಕೆಲಸ ಮಾಡ್ತಾ ಇರಬೇಕು, ಅವರ ಕೆಲಸಗಳು ನಿರ್ವಹಿಸ್ತಿರ್ತಾರೆ. ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಮಾಡಬೇಕು ಗೈಸ್. ಇಷ್ಟು ಕಷ್ಟಪಡ್ತಾರೆ ಅಂತ ಕಣ್ಣು ಮುಂದೆ ಇವತ್ತು ಕಾಣಿಸ್ತಾ ಇತ್ತು. ಚಿಕ್ಕ ಚಿಕ್ಕ ಜಾಗ ಗೈಸ್, ಅರ್ಥ ಮಾಡ್ಕೊಳ್ಳಿ. ಈ ಥರ ಸಬ್ಮರೈನ್ಗಳಿಗೆ ಚಿಕ್ಕ ಚಿಕ್ಕ ಜಾಗದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂದರೆ ಸಾಮಾನ್ಯವಾದ ಮಾತಲ್ಲ ಅದು. ಇವಾಗ ಹಂಗೆ ಮುಂದೆ ಬರ್ತಾ 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 ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಯಾವ ಥರ ಐತೆ ಅಂತ. ವಾಶ್ರೂಮ್ಗೆ ಇಷ್ಟೇ ಸ್ಪೇಸು ಇರೋದು, 100 ಜನಕ್ಕೆ ವಾಶ್ರೂಮ್ ಫೆಸಿಲಿಟಿ ಇಷ್ಟೇ. ಹೆಂಗೆ ಸರ್ವೈವಲ್ ಆಗಬೇಕು ಅವರು. ಕಾಣಿಸ್ತಾ ಇದೆಯಾ ನಿಮಗೆ? ಇದೆಲ್ಲ ಸ್ಪೀಡ್ ಮೀಟರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಎಲ್ಲ ತೋರಿಸೋದು. ಇದು ನೀನು ಉಳ್ಸಾರಲ್ಲ ಗೈಸ್, ಇದು ಖುಷಿ ಪಡ್ಬೇಕು ನಾವು. ಇಷ್ಟೊತ್ತಾಗಲೇ ಎಲ್ಲ ಡೆಸ್ಟ್ರೋ ಆಗಿರೋದು, ಗುಜರಿಗೆ ಹಾಕ್ಬಿಟ್ಟಿದ್ದಿದ್ರೆ. ಹಾ ಗೈಸ್, ಫೈನಲ್ ಆಗಿ ಈ ನಮ್ಮ INS ಕುಸುರಾನ ನೋಡಾಯಿತು. ಕುಸುರ ಅನ್ನೋ ಪದ ಎಷ್ಟು ಸುಂದರವಾಗೈತೋ ಅಷ್ಟೇ ಸುಂದರವಾಗೈತೆ ಈ ಸಬ್ಮರೈನು. ನಿಮ್ಗೆ ಹೆಂಗೆ ಅನಿಸ್ತು ಗೈಸ್ ಕಮೆಂಟ್ ಮಾಡಿರಿ. ಗೈಸ್ ಮಳೆ ಹುಯ್ತಾ ಇದೆ, ಆದರೂ ಪರವಾಗಿಲ್ಲ. ನಡೀರಿ ಇವಾಗ ಈ ಏರ್ಕ್ರಾಫ್ಟ್ನ ಎಕ್ಸ್ಪ್ಲೋರ್ ಮಾಡೋಣ, ಯಾವ ಥರ ಕಾಣುತ್ತೆ ಅನ್ನೋದನ್ನ. ನೋಡಿ ಗೈಸ್, ಫಸ್ಟು ಲುಕ್ಕಲ್ಲೇ ಮಸ್ತಾಗಿ ಕಾಣಿಸ್ತೈತೆ. ಇವಾಗ ಇದ್ರ ಒಳಗಡೆ ಹೋಗ್ಬೇಕು. ಇದೇ ಎಂಟ್ರೆನ್ಸು, ಇದ್ರ ಒಳಗಡೆ ಹೋಗಿ ನೋಡೋಣ. ಗೈಸ್ ಇಲ್ಲಿ ನೋಡ್ರಿ, ವೈಜಾಗ್ ಅಂತ ಎಷ್ಟು ಸಖತ್ತಾಗಿ ಮಾಡೋರೆ. ಒಂದು ಏರ್ಕ್ರಾಫ್ಟ್ನ ಇಂಜಿನ್ ಯಾವ ಥರ ಇರುತ್ತೆ ಅಂತ ಎಲ್ರಿಗೂ ಇಂಟ್ರೆಸ್ಟ್ ಆಗಿರುತ್ತೆ. ಆ ಒಂದು ಇಂಜಿನ್ನ ನೀವು ನೋಡ್ತಿದ್ದೀರಾ, ನಾನು ನೋಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡ್ರಿ, ಈ ಥರ ಇರುತ್ತೆ ಒಂದು ಏರ್ಕ್ರಾಫ್ಟ್ ಇಂಜಿನ್. ಗೈಸ್ ಇವಾಗ ನಾನು ನಿಮ್ಮನ್ನ ಸೀದಾ ಏರ್ಕ್ರಾಫ್ಟ್ ಒಳಗಡೆ ಬೋರ್ಡಿಂಗ್ ಆಗೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುರು, ವೆಲ್ಕಮ್ ಟು ದಿ Tu-142 ಏರ್ಕ್ರಾಫ್ಟ್.
ಈ ಏರ್ಕ್ರಾಫ್ಟ್ನ ಸೋವಿಯತ್ ರಷ್ಯಾ, ಅವಾಗೇನಿತ್ತಲ್ವ ಸೋವಿಯತ್ ಯೂನಿಯನ್ ಅಂತ, ಆ ಟೈಮಲ್ಲಿ ಸೋವಿಯತ್ ರಷ್ಯಾ ಏನು ಮಾಡೋದೆ ಇಂಡಿಯಾಗೆ ಕೊಡ್ತಾರೆ ಅವ್ರಿಗೆ ಯೂಸ್ ಆಗಲಿ ಅಂತ. ಈ ಏರ್ಕ್ರಾಫ್ಟ್ ಏನು ನೋಡ್ತಾ ಇದ್ರಲ್ಲ, ಈ ಏರ್ಕ್ರಾಫ್ಟು ತನ್ನ ವೃತ್ತಿ ಜೀವನದಲ್ಲಿ 30,000 ಗಂಟೆಗಳ ಕಾಲ ಸುರಕ್ಷಿತವಾಗಿ ಹಾರಾಟನ ನಡೆಸಿ ಕೊನೆಗೆ ಅದ್ರ ಜಾಗನ ಪರ್ಮನೆಂಟ್ ಮಾಡ್ಕೊಂಡಿದೆ ಈ ಜಾಗದಲ್ಲಿ. ಅದೇ ನೋಡ್ರಿ ಈ ಏರ್ಕ್ರಾಫ್ಟು. ಕೇಳ್ಬೋದು ಈ ಏರ್ಕ್ರಾಫ್ಟ್ ಇಂಡಿಯಾ ಪಾಕಿಸ್ತಾನ್ ಈ ವಾರಲ್ಲೆಲ್ಲ ಯೂಸ್ ಆಗಿದೆ ಅಂತ. ಇಲ್ಲ ಗುರು, ಇದೇನೆಂದರೆ ಲೋಕಲ್ ಆಗಿ ಮಾಲ್ಡೀವ್ಸು, ಶ್ರೀಲಂಕಾ ಈ ಸೈಡಲ್ಲಿ ಯಾವುದಾದ್ರೂ ಬೇರೆ ಏರ್ಕ್ರಾಫ್ಟ್ಗಳು ಬಂದರೆ ಅದನ್ನೆಲ್ಲ ರಿಟಾಲಿಯೇಟ್ ಮಾಡ್ತಾ ಇದ್ರಲ್ಲ, ಆ ಥರ ಏರ್ಕ್ರಾಫ್ಟು ಈ Su-142 ಏರ್ಕ್ರಾಫ್ಟು. ಅದಕ್ಕೋಸ್ಕರನೇ ಬಳಸ್ತಾ ಇದ್ದೀನಿ ಅಂತ ಈ 5 ಸ್ಟಾರ್ ಏರ್ಕ್ರಾಫ್ಟು ನೋಡ್ರಿ, ಫೈಟರ್ ಜೆಟ್ ಏರ್ಕ್ರಾಫ್ಟ್. ಗೋರೋ ವೆಲ್ಕಮ್ ಟು ಏರ್ಕ್ರಾಫ್ಟ್. ಹೆಂಗಿರುತ್ತೆ ನೋಡ್ರಿ ಒಳಗಡೆ. ಅಯ್ಯಯ್ಯಪ್ಪ, ಚಿಕ್ಕ ಸ್ಪೇಸು. ಏರ್ಕ್ರಾಫ್ಟ್ ಒಳಗಡೆ ಈ ಥರ ಇರುತ್ತಾ? ನನ್ನ ಜೀವಮಾನದಲ್ಲೇ ನಾನು ಈ ಥರ ಸ್ಥಿತಿನ ನೋಡೇ ಇರಲಿಲ್ಲ. ನಾನು ಏರ್ಕ್ರಾಫ್ಟ್ ಅಂದರೆ ಏನು ಅಂದ್ಕೊಂಡಿದ್ದೆ, ಒಂದೇ ಒಂದು ಸೀಟ್ ಇರುತ್ತೆ ಮುಂದೆಗಡೆ, ಹಿಂದೆಗಡೆ ಒಬ್ರು ಕುತ್ಕೊಂತಾರೆ, ಹತ್ಕೊಂಡು ಕುತ್ಕೊಂಡ ಓಡಿಸ್ಕೊಂಡು ಹೊಂಟ ಅಂದ್ಕೊಂಡಿದ್ದೆ. ಅದು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತೇ ಫಸ್ಟು ಟೈಮು ಇಷ್ಟು ದೊಡ್ಡ ಏರ್ಕ್ರಾಫ್ಟ್ನ ನಾನು ನನ್ನ ಜೀವನದಲ್ಲಿ ನೋಡ್ತಾ ಇರೋದು. ಇಲ್ಲಿ ನೋಡ್ರಿ ಎಷ್ಟು ವೈರ್ಗಳು. ಇದೇನು ನೋಡ್ತಾ ಇದ್ರಲ್ಲ, ಇವು ರಾಕೆಟ್ ಲಾಂಚರ್ಗಳು. ಈ ಆಕಾಶದಲ್ಲೇ ಹೋಗ್ಬೇಕಾದ್ರೆ ಇನ್ನೊಂದು ಏರ್ಕ್ರಾಫ್ಟ್ ಯಾವುದಾದ್ರೂ ಇದಕ್ಕೆ ತೊಂದರೆ ಕೊಡೋಕ್ಕೆ ಅಂತ ಬಂತು, ಇಲ್ಲ ನಮ್ಮ ದೇಶದೊಳಗೆ ಅಕ್ರಮವಾಗಿ ಏನಾದ್ರು ಬಂತು ಅಂದರೆ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ ಅಂತ ಹೋಗಿ ಬ್ಲಾಸ್ಟ್ ಮಾಡ್ತಿದ್ದಂಥದ್ದು ಅದೇ ಮಿಸೈಲ್ಗಳವು. ನೋಡ್ರಿ ಈ ಥರ ಒಂದೇ ಒಂದು ವೈರು ಕಟ್ಟಾಯಿತು ಅಂದರೂ ಸಹ ಏರ್ಕ್ರಾಫ್ಟು ಕ್ರಾಶ್ ಆಗೋ ಚಾನ್ಸಸ್ಸು 100% ಇರುತ್ತೆ. ಪೈಲಟ್ಗಳು ಯಾವ ಥರ ವರ್ಕ್ ಮಾಡ್ತಿದ್ರು ಅಂತ ನೋಡ್ರಿ. ಈ ಥರ ಕುಂತ್ಕೊಂಡಿರೋರು. ಇಲ್ಲಿ ಕ್ಯಾಪ್ಟನ್ನು ನಮ್ಮ ಈ ಏರ್ಕ್ರಾಫ್ಟ್ನ ಚಲಾವಣೆ ಮಾಡ್ತಾಯಿದ್ರು ಮುಂದೆಗಡೆ ಕುತ್ಕೊಂಡು. ಇವರು ಅದಕ್ಕೆ ರೆಸ್ಪಾನ್ಸ್ಗಳು ಮಾಡ್ತಾಯಿದ್ರು ಅಕ್ಕಪಕ್ಕ ಏನಿರುತ್ತೆ ಅಂತ. ನಾನು ಒಂದು ಕ್ರಾಫ್ಟಲ್ಲಿ 2 ಇಲ್ಲ 3 ಜನ ಕುತ್ಕೊತಾರೆ ಅಂದ್ಕೊಂಡಿದ್ದೆ. ಎಷ್ಟು ಜನ ಕುತ್ಕೊತಾರೆ ಗೈಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಏರ್ಕ್ರಾಫ್ಟು. ಇಲ್ಲ ನೋಡ್ರಿ ಫ್ಲೈಟು ಇಲ್ಲೇ ಒಯ್ತಾ ಇದೆ. ಹಾ ಅದ್ಭುತ ಅದ್ಭುತ. ನಮ್ಮ Su-142 ಏರ್ಕ್ರಾಫ್ಟ್ ನೋಡೋಕ್ಕೆ ಖುಷಿ ಆಯ್ತದ ಗೈಸ್. ಅಲ್ಲ ಕಣ್ರಿ, ಈ ಏರ್ಕ್ರಾಫ್ಟು ಒಂದೊಂದು ಟೈರ್ ನೋಡ್ರೆ ನೀವು ಕಳೆದೈತ್ರಿ. ಇಲ್ಲ ನೋಡ್ರಿ, ಇನ್ನೂ ಸ್ಟ್ರೆಂತ್ ಆಗಿರೋವಂಥ ಏರ್ಕ್ರಾಫ್ಟ್ ಟೈರ್ಗಳಿದು. ಇದನ್ನು 2007ರಲ್ಲಿ ಈ ಮ್ಯೂಸಿಯಂನ ಸ್ಟಾರ್ಟ್ ಮಾಡ್ತಾರೆ. 2017ರಲ್ಲಿ ಆವಾಗಿಂದ ಜನರಿಗೆ ಈ ಮ್ಯೂಸಿಯಂನ ಪರಿಚಯ ಆಯಿತು. ಆ ಒಂದು ಮ್ಯೂಸಿಯಂಗೆ ಇವತ್ತು ನಾವು ಬಂದಿರೋ ಸಿಕ್ಕಾಪಟ್ಟೆ ನಮಗೂ ಖುಷಿ ಐತೆ ಗೈಸ್. ಟೈರ್ಗಳು ನೋಡೋಕ್ಕೆ ಖುಷಿ ಆಗೋಯ್ತದೆ. ನನಗೆ ಅನಿಸೋದು ಇದೇ ಇಷ್ಟು ದೊಡ್ಡ ಇರಬೇಕಾದ್ರೆ ಈ ರಫೇಲ್ ಅಂತಾರಲ್ಲ, ರಫೇಲು ಮತ್ತು ಈ Su-42 ಇವೆಲ್ಲ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಅಂತ. ಯಪ್ಪ, ಇವಾಗ ಬರೋವಂಥವು ಒಂದೊಂದು ಗ್ರೌಂಡ್ ಅಷ್ಟು ಅಗಲ ಇರ್ಬೋದು ಮೋಸ್ಟ್ಲಿ. ಗೈಸ್ ಫೈನಲಿ ಈ ಏರ್ಕ್ರಾಫ್ಟ್ನ ನೋಡಿದಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಗೈಸ್. ಈ ವಿಡಿಯೋ ಏನಾದರೂ ನೋಡಿ ನೀವು ಸ್ವಲ್ಪನಾದರೂ ತಿಳ್ಕೊಂಡಿದ್ರೆ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಓದೋಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್ ಗೈಸ್.